ಹಾಯ್ ಫ್ರೆಂಡ್ಸ್, ಅಸ್ಸಲಾಮಲೈಕುಮ್. ನಾನಿವತ್ತು ಮಾಡಲಿಕ್ಕೆ ಹೊರಟಿರುವಂಥದ್ದು ಪುಟ್ಟು. ನಾವು ಪುಟ್ಟು ನಮ್ಮ ಮನೆಯಲ್ಲಿ ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಮಾಡ್ತಾಯಿದ್ರು. ನಂದೊಂದು ಹೊಸ ಟೈಪಲ್ಲಿ ನಾನು ಮಾಡ್ತಾಯಿದ್ದೇನೆ. ಸೊಸೈಟಿದು ಕುಚ್ಚಲಕ್ಕಿಯಲ್ಲಿ ಮಾಡ್ತಾಯಿದ್ದೇನೆ. ನಾನೊಂದು 2-3 ಸಲ ಮಾಡಿದ್ದೇನೆ. ನಮ್ಮದು ಫ್ಯಾಮಿಲಿ ಎಲ್ಲ ಕೇರಳದವರಾದ್ದರಿಂದ ನಮ್ಮ ಮನೆಯಲ್ಲಿ ಪುಟ್ಟು ಫೇಮಸ್. ಆ್ಯಕ್ಚುಲಿ ನಾನು ಮಂಗಳೂರಿನವಳು. ನಮ್ಮ ಗಂಡನ ಫ್ಯಾಮಿಲಿ ಎಲ್ಲ ಕೇರಳದವರು. ಅವರು ಈಗ ಉಡುಪಿಯಲ್ಲಿದ್ದಾರೆ. ಬಟ್ ಈಗ ಪುಟ್ಟು ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ. ನೋಡಿ, ನಾನೀಗ ರಾತ್ರಿ ನೆನೆಸಿಟ್ಟಿದ್ದೇನೆ ಪುಟ್ಟನ್ನು, ಇದು ಅಕ್ಕಿಯನ್ನು, ಕುಚ್ಚಲಕ್ಕಿ ಸೊಸೈಟಿದು. ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನಾನೆಂತ ಮಾಡಿದೆ, ಅದನ್ನು ಚೆಂದ ತೊಳೆದು ನಮ್ಮದು ತೂತು ಬರೋ ಒಂದು ಪಾತ್ರೆ ಬರ್ತದೆ, ನಾವು ಅಕ್ಕಿಯೆಲ್ಲ ಇದು ಮಾಡೋದು, ಅನ್ನವೆಲ್ಲ ಬಸಿಯುವಂಥ ಪಾತ್ರೆ ಬರ್ತದೆ, ಅದಕ್ಕೆ ಹಾಕಿ ಇಟ್ಟಿದ್ದೇನೆ. ಅದಕ್ಕೆ ಹಾಕಿ ಇಟ್ಟ ನಂತರ ಅದರ ನೀರು ಫುಲ್ ರಿಮೂವ್ ಆಗಬೇಕು. ಅದರ ನಂತರ ನಾವು ಮಿಕ್ಸಿಗೆ ಆ ಅಕ್ಕಿಯನ್ನು ಹಾಕಿ ಅದರ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ, ನೀರು ಸೇರಿಸಲೇಬಾರ್ದು ರುಬ್ಬುವಾಗ, ಅದನ್ನು ಪುಡಿ ಮಾಡಿ ತೆಗಿಬೇಕು. ಪುಡಿ ಮಾಡಿ ತೆಗೆಯುವಾಗ ನೋಡಿ, ಅಷ್ಟೊತ್ತಿಗೆ ನಾವು ತೆಂಗಿನಕಾಯಿ ಕೂಡ ರುಬ್ಬಿ ಇಟ್ಟಾಗಿದೆ. ಅದರ ನಂತರ ನೋಡಿ, ಇದು ಪುಟ್ಟುದು ಪಾತ್ರೆ. ನಾವು ಈ ಪುಟ್ಟು ಪಾತ್ರೆ ತಗೊಂಡು 10-15 ವರ್ಷ ಜಾಸ್ತಿ ಆಯಿತು. ಅದಕ್ಕೆ ನೋಡಿ, ಅದರ ಒಳಗೆ ಮೆಂತ್ಯ ಕೂಡ ಹಾಕಿದ್ದೇನೆ. ಮೆಂತ್ಯ ಹಾಕಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ನೋಡಿ, ಪುಟ್ಟದೊಳಗೆ ಒಂದು ಚಿಪ್ಪು ಬರ್ತದೆ, ಒಂದು ಸಣ್ಣದೊಂದು ರೌಂಡು ಶೇಪಲ್ಲಿ ಒಂದು ಚಿಪ್ಪು ಬರ್ತದೆ. ಆ ಚಿಪ್ಪು ಹಾಕಿ ಅದಕ್ಕೆ ಮೇಲೆ ತೆಂಗಿನ ಕಾಯಿ ಹಾಕಿ, ಅದರ ಮೇಲೆ ಹಿಟ್ಟು ಹಾಕಿ, ಪುನಃ ಹಿಟ್ಟು ಹಾಕಿ, ಅದರ ಮೇಲೆ ಪುನಃ ತೆಂಗಿನಕಾಯಿ ಹಾಕಿ, ಪುನಃ ಹಿಟ್ಟು ಹಾಕಿ, ಹೀಗೆ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹಾಕಿ ಹಾಕ್ತಾ ಬರಬೇಕು. ಈಗ ಕೆಲವರಿಗೆ ಪುಟ್ಟು ಮಾಡಲಿಕ್ಕೆ ಗೊತ್ತುಂಟು. ಅದನ್ನು ಎಂತ ಮಾಡ್ತಾರೆ ಅಂದರೆ, ಬೆಳ್ತಿಗೆ ಹಾಕಿಯಲ್ಲಿ ಅದನ್ನು ಇದು ಉರಿಸಿ, ಆರಿಸಿ, ತೆಗೆಸಿ ಏನೆಲ್ಲ ಮಾಡ್ತಾರೆ. ಅದು ನಮ್ಮ ಮನೆಯಲ್ಲಿ ಮುಂಚೆ ಕೂಡ ಮಾಡ್ತಾಯಿದ್ರು. ಈಗ ನಾನು ಇದು ಕಂಡು ಹಿಡಿದ ಮೇಲೆ ಅವರು ಆ ಪುಟ್ಟು ಮಾಡೋದನ್ನು ಮಾಡ್ತಾ ಹೋಗ್ತಿದ್ದಾರೆ. ಈಗ ನಾವು ಹೀಗೇ ಮಾಡೋದು. ಇನ್ನೊಂದು 2-3 ಸ್ಟೈಲಲ್ಲಿ ಉಂಟು ಪುಟ್ಟು ಮಾಡೋದು ಹೇಗೆ ಅಂತ ಇನ್ನೊಂದು ಸಲ ಹೇಳಿಕೊಡ್ತೇನೆ. ಈಗ ನೋಡಿ, ಅದರ ಮೇಲೆ ಪುನಃ ತೆಂಗಿನಕಾಯಿಯನ್ನು ಹಾಕಬೇಕು. ಈಗ ತೆಂಗಿನಕಾಯಿ ಹಾಕಿದ ಮೇಲೆ ಪುಟ್ಟಿದ ಪಾತ್ರೆಗೆ ನಾನು ನೀರು ಇಟ್ಟಿದ್ದೇನೆ ನೋಡಿ, ಆ ಚೊಂಬಲ್ಲಿ ನೀರು ಇಟ್ಟ ಚೊಂಬಲ್ಲಿ ನಾನೀಗ ಆ ಪುಟ್ಟನ್ನು ಇಟ್ಟಿದ್ದೇನೆ ನೋಡಿ. ನಾನು ಬಟ್ಟೆ ಸುತ್ತಿದ್ದೇನೆ. ಅದು ಯಾಕೆ ಅಂದರೆ ಅದರ ಆವಿ ಹೊರಗೆ ಬರಬಾರ್ದು ಅಂತ ಹೇಳಿ ಬಟ್ಟೆ ಸುತ್ತಬೇಕು. ಈಗ ನೋಡಿ, ಕರೆಕ್ಟ್ ಪರ್ಫೆಕ್ಟ್ಲಿ ನನಗೆ ಒಂದು 3 ನಿಮಿಷದಲ್ಲಿ ಪುಟ್ಟು ಬೆಂದು ಸಿಕ್ಕಿದೆ. ಅದು ಕುಚ್ಚಲಕ್ಕಿದ್ದು. ನಮ್ಮ ಮನೆಯಲ್ಲಿ ನೋಡಿ, ನನ್ನ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಹೊತ್ತಾಗ್ತದೆ ಅಂತೇಳಿ ಅರ್ಜೆಂಟಲ್ಲಿ ಮಾಡಿದ್ದು. ಬೆಳಿಗ್ಗೆ ಪಾತ್ರೆ ಎಲ್ಲ ಆಚೆ ಈಚೆ ಬಿದ್ದಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಹೊತ್ತಲ್ಲಿ ಮಾಡಿದ್ದಿದ್ದು ನೋಡಿ. ನಾನೀಗ ಅದು ಪುಟ್ಟನ್ನು ತೆಗೆದಿದ್ದೇನೆ ನೋಡಿ. ನಾನು ಏನು ಮಾಡಲಿಲ್ಲ, ಚೆನ್ನಾಗಿ ಸಿಕ್ಕಿದೆ. ಖಾಲಿ 3 ಮಿನಿಟ್ಸಲ್ಲಿ ನಾನು ಪುಟ್ಟು ಮಾಡಿದ್ದೇನೆ ನೋಡಿ. ಎಷ್ಟು ನಾನು ಹುಡಿ ಮಾಡಿ ತೋರಿಸ್ತೇನೆ. ಅದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಅದು ಪುಟ್ಟು ಹುಡಿ ಮಾಡುವಾಗ ನೋಡಿ, ಎಷ್ಟು ಕಲ್ಲು ಥರ ಆಗ್ತದೆ ಕೆಲವೊಂದು ಪುಟ್ಟು ನೋಡಿ, ಎಷ್ಟು ಹುಡಿ ಆಗಿದೆ, ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ. ಅದನ್ನು ನೀವು ಒಂದು ಸಲ ಮಾಡಿ ನಮಗೆ ಕಮೆಂಟ್ ಮಾಡಿ, ಅಥವಾ ಹೇಗೆ ಆಗಿದೆ ಅಂತ ಒಂದು ನಮಗೆ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.